ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಇಡೀ ರಾಜ್ಯವೇ ತಲೆ ತಗ್ಗಿಸೋ ವಿಚಾರ. ಪ್ರಕರಣ ಸಂಬಂಧ ಮಹಿಳಾ ಆಯೋಗ ದೂರನ್ನ ಕೊಟ್ಟಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅಕ್ಷಮ್ಯ ಅಪರಾಧ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಇದಕ್ಕೇನು ಹೇಳ್ತಾರೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಅದನ್ನ ಸರ್ಕಾರ ಚೀಫ್ ಮಿನಿಸ್ಟರ್ ಪರ್ಸನಲ್ ಆಗಿ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಕಾನೂನಂತೂ ಅವರು ಕ್ರಮ ಕೈಗೊಳ್ತಾರೆ. ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ, ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಬಹಳ ಅಕ್ಷತ ಅಪರಾಧ. ದಿಸ್ ಇಸ್ ದ ಎಂಟೈರ್ ಕಂಟ್ರಿ. ಇಟ್ ಇಸ್ ಎ ವೆರಿ ಶೇಮ್ ಆನ್ ದಿ ಕಂಟ್ರಿ. ಈಸ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಈಸ್ ಇನ್ ದಿ ಹೌಸ್ ಆಫ್ ದಿ ಲೋಯರ್ ಹೌಸ್ which various leaders represented, and a former prime minister's grandson is who represented the place of the former prime minister. I don't know what the BJP and the BJP leaders is going to react on this. It is very shame to react to people like us. We are very sorry. I don't know how those women, we have to protect the images of the women. That is also very much important. The law will take its course. I don't know much on that. My home minister and the police, concerned police, will brief you better. Yes, she has given. That is what it is learnt. There are some of them who are working as an employees in their house. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.